ತುಮಕೂರಿನ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಕ್ರೂಸರ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 4 ಜನ ಸಾವನ್ನಪ್ಪಿರುವಂತದ್ದು. ಸದ್ಯ ನಾನೀಗ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ. ನೀವು ನೋಡ್ತಾ ಇರುವಂತದ್ದು ಇದು ಕ್ರೂಸರ್ KA 43 8352 ಅನ್ನುವಂತಹ ಕ್ರೂಸರ್ ಏನಿದೆ ಇದು ಕೊಪ್ಪಳ ಮೂಲದ ಕುಕನೂರು ಗ್ರಾಮದಿಂದ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿ ಅಯ್ಯಪ್ಪ ಶಬರಿಮಲೆಗೆ ಹೋಗಿ ದರ್ಶನವನ್ನ ಮುಗಿಸಿ ವಾಪಸ್ ಕುಕನೂರಿಗೆ ಹೋಗುವಂತಹ ಸಂದರ್ಭದಲ್ಲಿ ಇದು ಬೆಳ್ಳಾವಿ ಕ್ರಾಸ್ ಸಮೀಪದಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ಈ ಒಂದು ಅಪಘಾತದಲ್ಲಿ ಸಂಪೂರ್ಣವಾಗಿ ಕ್ರೂಸರ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಗುಜ್ಜಾಗಿರುವಂತದ್ದು. ಅದರಲ್ಲೂ ಕೂಡ ಮುಂಭಾಗದಲ್ಲಿ ಕುಳಿತಿರುವಂತರು ಯಾರು ಕೂಡ ಬದುಕುಳಿದಿರುವುದಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತಹ ಮಟ್ಟದಲ್ಲಿ ಈ ಒಂದು ದೃಶ್ಯ ಇದೆ. ಈ ಒಂದು ಕ್ರೂಸರ್ ಏನು ತುಮಕೂರು ಕಡೆಯಿಂದ ಕೊಪ್ಪಳ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇದೇ ಲಾರಿ, ಈ ಒಂದು ಲಾರಿ ರಸ್ತೆ ಬದಿಯಲ್ಲಿ ಏನು ನಿಂತಿತ್ತು, ಇದೇ ಲಾರಿಗೆ ಈಗ ಈ ಒಂದು ಕ್ರೂಸರ್ ಡಿಕ್ಕಿ ಹೊಡೆದಿರುವಂತದ್ದು. ಅದು ಕೂಡ ಹಿಂಭಾಗದ ಚಾರ್ಸಿ ಏನಿದೆ ಅಲ್ಲಿಗೆ ಕ್ರೂಸರ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಬಹುಶಃ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ವಸ್ತ್ರಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಈ ಒಂದು ಕ್ರೂಸರ್ ನಲ್ಲಿ ಹಿಂಭಾಗದಲ್ಲೂ ಕೂಡ ಸಾಕಷ್ಟು ಅವರ ವಸ್ತ್ರಗಳೇನಿದೆ ಈಗಾಗಲೇ ಕ್ರೇನ್ ಮೂಲಕ ಪೊಲೀಸರು ಈ ಒಂದು ಕ್ರೂಸರ್ ಅನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಮಾಡಿರುವಂತದ್ದು. ಈಗ ಸ್ಥಳದಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನ ಕ್ಲಿಯರ್ ಮಾಡಿ ಪೊಲೀಸರು ಸಹಕರಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳಕ್ಕೆ ಸುಕೋ ಟೀಮ್ ಕೂಡ ಭೇಟಿಯನ್ನು ನೀಡಿ ಅಪಘಾತ ಹೇಗಾಯ್ತು, ಏನೆಲ್ಲ ಸಾಕ್ಷ್ಯಾಧಾರಗಳು ಈ ಒಂದು ಸ್ಥಳದಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನ ಕೂಡ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಕೋರಾ ಪೊಲೀಸರು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿ ಏನಾದ್ರೂ ಅಂದ್ರೆ ಯಾರಿಗೂ ಕೂಡ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಜನರನ್ನು ಕೂಡ ಅಂದ್ರೆ ಹಿಂದೆ ಸರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಅಪಘಾತ ಏನು ಬೆಳ್ಳಂಬೆಳಿಗ್ಗೆ ನಡೆದಿರುವಂತದ್ದು, ಅದರಲ್ಲೂ ಕೂಡ 4 ಜನ ಈಗ ಸಾವನ್ನಪ್ಪಿರುವಂತದ್ದು. ಉಳಿದ ಅಂದ್ರೆ ಕ್ರೂಸರ್ ನಲ್ಲಿ ಒಟ್ಟು 11 ಜನ ಇದ್ರು, ಅದರಲ್ಲಿ 6 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಈಗಾಗಲೇ ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳಿಸಿರುವಂತದ್ದು. ಉಳಿದಂತ 4 ಏನು ಮೃತಪಟ್ಟಿದ್ದಾರೆ ಅವರನ್ನ ಈಗಾಗಲೇ ತುಮಕೂರಿನ ಶವಾಗಾರಕ್ಕೂ ಕೂಡ ಅವರ ಮೃತದೇಹಗಳನ್ನ ಕಳಿಸಿ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಕೋರಾ ಪೊಲೀಸರು ನೋಡ್ಕೊಳ್ತಾ ಇರುವಂತದ್ದು. ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು.